Greetings in the name of Jesus Christ our Lord. For our meditation, may I read to you from Romans chapter 15, verse 1. We who are strong have an obligation to bear with the feelings of the weak. ಸಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನವನ್ನು ಓದುತ್ತೇನೆ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು ಎಂಬುದೇ. ದಿ ಆಬ್ಲಿಗೇಷನ್ಸ್ ಆಫ್ ದ ಸ್ಟ್ರಾಂಗ್, ದೃಢಸ್ಥರ ಹಂಗು ಅಥವಾ ದೃಢಸ್ಥರ ಕಟ್ಟುಪಾಡುಗಳು ಈ ವಾಕ್ಯದಲ್ಲಿ. In chapter 14, Paul was talking about the mutual forbearance between the strong and the weak. There should be a mutual give and take understanding between the strong and the weak. 14ನೇ ಅಧ್ಯಾಯದಲ್ಲಿ ಪೌಲನು ದೃಢಸ್ಥರ ಮತ್ತು ಬಲಹೀನರ ನಡುವೆ ಇರಬೇಕಾದಂಥ ಪರಸ್ಪರ ಅಂದರೆ ಒಬ್ಬರಿಗೊಬ್ಬರಿಗೆ ಇರಬೇಕಾದಂಥ ಸಹನೆ, ತಾಳ್ಮೆ, ಅನುಸರಿಸುವಿಕೆಯ ಬಗ್ಗೆ ಬರೆದಿರುವ. The general principle of Paul here is this, that the strength of the Christian maturity, the person who says I am strong, his strength is that he is able to subordinate. In other words, he is able to bring down his own strength to the level of a weak person. That is the strength. It's not weakness. That is the principle that Paul is talking about. To understand the necessities of the weak and try to bring down his subordination to the level of a weak person. That is the principle that Paul is talking about. ಪೌಲನಿಲ್ಲೊಂದು ಸಾಮಾನ್ಯ ತತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಏನೆಂದರೆ, ಕ್ರೈಸ್ತರ ಪರಿಪಕ್ವತೆ ಅಥವಾ ಕ್ರೈಸ್ತರ ಶಕ್ತಿ, ಕ್ರೈಸ್ತರ ಸತ್ವ ಏನೆಂದರೆ, ಬಲಾಢ್ಯರು ಅಂದರೆ ಪಕ್ವವಾದ ಕ್ರೈಸ್ತರು ಬಲಹೀನರ ಅಗತ್ಯತೆಗಳನ್ನು ತಿಳ್ಕೊಂಡು ಅದಕ್ಕೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ಅವರಿಗೆ ಸಹಾಯ ಮಾಡುವುದೇ ಪರಸ್ಪರ ಸಹಾಯ ಮತ್ತು ದೃಢವಾದವರ ಬಲವಾದ ಕ್ರೈಸ್ತರ ಶಕ್ತಿ ಎಂಬುದಾಗಿ ಪೌಲನು ಹೇಳ್ತಾರೆ. ದಿಸ್ ಈಸ್ ದ ಫೈನಲ್ ಪ್ರಿನ್ಸಿಪಲ್ ದಟ್ ಪಾಲ್ ಈಸ್ ಮೇಕಿಂಗ್ ವೆನ್ ಈಸ್ ಕಮಿಂಗ್ ಟು ದ 15th ಚಾಪ್ಟರ್, ಆಲ್ಮೋಸ್ಟ್ ಟು ದ ಎಂಡ್ ಆಫ್ ರೋಮನ್ಸ್. ಇದೇ ದೃಢ ಕ್ರೈಸ್ತರು ಮಾಡಬೇಕಾದ ಅಂತಿಮ ಒಂದು ತತ್ವ, ಅಂತಿಮ ಸಹಾಯ. ಯಾರಿಗೆ? ಬಲಹೀನರಿಗೆ. ಇದು ಅಂತಿಮ ಆತ್ಮಿಕ ತೀರ್ಮಾನ. ದಿಸ್ ದ ಫೈನಲ್ ಸ್ಪಿರಿಚುವಲ್ ಮಿನಿಸ್ಟ್ರಿ ಆರ್ ದ ಹೆಲ್ಪ್ ದಟ್ ಎ ಸ್ಟ್ರಾಂಗ್ ಪರ್ಸನ್ ಕ್ಯಾನ್ ಡೂ ಟು ಎ ವೀಕ್ ಕ್ರಿಶ್ಚಿಯನ್. First of all, let us look at this. We are Christians, but we are human beings. We are not superior beings. We are human. ನಾವು ಕ್ರೈಸ್ತರಾದರೂ ಏನು ಹೇಳ್ತೇವೆ, ನಾವು ಮನುಷ್ಯ ಮಾತ್ರ ಹೋದಪ್ಪ, ನಮಗೆ ಬಲಹೀನತೆಗಳಿವೆ ಎಂಬುದಾಗಿ. Paul is encouraging us to react with patience about the needs, about the limitations of other people. This was the principle of Jesus. Where did Paul learn it from? From Jesus. ಪೌಲನ ತತ್ವ ಇಲ್ಲಿ ಏನೆಂದರೆ, ಇತರರ, ಬೇರೆಯವರ ಅಗತ್ಯತೆಗಳನ್ನು ಕಂಡುಕೊಂಡು ಅವರ ಕೊರತೆಗಳೇನು, ಅವರ ಸೀಮಿತ ಏನು, ಇದರ ಬಗ್ಗೆ ತಾಳ್ಮೆಯಾದ ಮನೋಭಾವದಿಂದಿರುವುದೇ ದೃಢವಾದ ಕ್ರೈಸ್ತರ ಒಂದು ಗುಣಲಕ್ಷಣ ಎಂಬುದಾಗಿ ಪೌಲನ್ ಇಲ್ಲಿ ಹೇಳ್ತಾ ಇರೋದು. ಒಂದು ತತ್ವ ಏನೆಂದರೆ, ಒಂದು ಮನೋವೃತ್ತಿ ಎಲ್ಲಿಂದ ಬಂತು? ಯೇಸು ಕ್ರಿಸ್ತನಿಂದ. ಯೇಸು ಕ್ರಿಸ್ತನು ಎಷ್ಟು ಶಕ್ತಿ ಹೊಂದಿದವನಾಗಿದ್ದರೂ, ಸಾಕ್ಷಾತ್ ದೇವರಾಗಿದ್ದರು, ತನ್ನನ್ನು ತಗ್ಗಿಸಿಕೊಂಡು ತಾಳ್ಮೆಯಿಂದ ಬಲಹೀನರ ಅಗತ್ಯತೆಗಳನ್ನು ಆತನು ಪರಿಪೂರ್ಣ ಮಾಡ್ತಾ ಇದ್ದ. Paul's desire is that our human impulses, our human passions must be subjected to the ethical and principles of Jesus Christ himself, our Lord.
ನಮ್ಮ ಮಾನವ ಪ್ರಚೋದನೆಗಳು ಅಥವಾ ಭಾವಾತ್ಮಗಳು, ನಮ್ಮ ಆಶಯ ಅಭಿಲಾಷೆಗಳು ಯೇಸು ಕ್ರಿಸ್ತನ ನೈತಿಕ ಮತ್ತು ಆತ್ಮಿಕ ತತ್ವಗಳಿಗೆ ಅದು ಅನುಸರಿಸ್ಕೊಂಡು ಹೋಗಬೇಕು. ತಗ್ಗಿಸಿಕೊಂಡು ಬಲಹೀನರಿಗೆ ಸಹಾಯ ಮಾಡುವ ವ್ಯಕ್ತಿ ಆಗಿರಬೇಕೆಂಬುದೇ ಪೌಲನಲ್ಲಿ ನಮಗೆ ಹೇಳ್ತಾ ಇರೋದು. ಫಾರ್ ದಿಸ್ ಇಸ್ ದಿ ಆಬ್ಲಿಗೇಷನ್ ಪಾಲ್ ಈಸ್ ಟಾಕಿಂಗ್ ಅಬೌಟ್, ದಿ ಆಬ್ಲಿಗೇಷನ್ ಆಫ್ ದ ಸ್ಟ್ರಾಂಗ್. We who are strong have an obligation. What is the obligation? To bear with the failings, the weaknesses of the weak people, weak Christians. Okay, we said we are human, we are Christians. But now, secondly, we are human, but we have to reflect spiritual maturity. We are not only human Christians, but we are spiritual Christians. We have to reflect that in our lives. ನಾವು ಹೇಳಿದ್ವಿ, ನಾವು ಕ್ರೈಸ್ತರಾದರೂ ಮನುಷ್ಯ ಮಾತ್ರದವರಾಗಿದ್ದೇವೆ. ಆದರೆ ಮನುಷ್ಯ ಮಾತ್ರದವರಾಗಿದ್ದರೂ ಸಹ ಆತ್ಮಿಕ ಪರಿಪಕ್ವತೆಯನ್ನು, ಆತ್ಮಿಕ ಬೆಳವಣಿಗೆಯನ್ನು ನಾವು ಪ್ರತಿಬಿಂಬಿಸಬೇಕು. ಅದು ನಮ್ಮ ಕರ್ತವ್ಯ. This is only possible through constant exercise of faith. Faith, we can become mature and strong. No other aspect Paul is stressing. Not our own strength, not our own work, but faith, says Paul, is the only way. Naturally, the strong people are unable to forget the privileges they have. I am this, that and the other. I have this position. I am a strong Christian. I have these privileges. And it's very difficult for such people to forget those things. But faith can deliver us from that kind of a constraint. We are constrained, strong people. Oh, I am having this position. I can't stoop down. I can't lower my standard. What enables you to lower your standards is the faith that you have in Jesus. ಕೇವಲ ನಂಬಿಕೆ ಮಾತ್ರ ನಮಗೆ ಕದಲದ ಅಥವಾ ಅಚಲ ಸ್ಥಿರ ಉಪಯೋಗದಿಂದ, ನಾವು ನಂಬಿಕೆಯ ಸ್ಥಿರ ಉಪಯೋಗದಿಂದಲೇ ನಾವು ಆತ್ಮಿಕ ಪರಿಪಕ್ವತೆಯನ್ನು ಹೊಂದಿಕೊಳ್ಳುತ್ತೇವೆ. ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ನಂಬಿಕೆಯಿಂದ ಮಾತ್ರ ಅಲ್ಲ. ನಾನು ದೇವ್ರ ವಾಕ್ಯ ಓದ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಮಾಡ್ತೇನೆ ಎಂಬುದಾಗಿ ಅದರಿಂದ ನಾವು ಪರಿಪಕ್ವತೆ ಹೊಂದುವುದಿಲ್ಲ. ಬದಲಾಗಿ ನಂಬಿಕೆ ಮಾತ್ರ ಹೊಂದಬಹುದು. ಸ್ವಾಭಾವಿಕವಾಗಿ ದೃಢವಾದವರು, ಬಲಿಷ್ಠರೇನು ಹೇಳ್ತಾರೆ, ನಮಗೆ ಇಂಥ ಸವಲತ್ತಿದೆ, ಅಂಥ ಸವಲತ್ತಿದೆ, ಅವುಗಳನ್ನು ಹೇಗೆ ನಾವು ಬಿಟ್ಕೊಡೋದು, ಹೇಗೆ ಮರೆಯೋದು ಎಂಬುದಾಗಿ. ಈ ಎಲ್ಲ ಸವಲತ್ತುಗಳನ್ನು, ಉತ್ತಮವಾದ ಸ್ಥಾನಮಾನ ಮರ್ಯಾದೆಯನ್ನು ನಾವು ಬಿಟ್ಟುಕೊಡಬೇಕಾದ್ರೆ ನಂಬಿಕೆ ಮೂಲಕವೇ. ಯಾವುದರಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡ ನಂಬಿಕೆ ನಮ್ಮಲ್ಲಿದ್ದರೆ ನಾವು ಸಹ ಅದಕ್ಕೆ ಅನ್ವಯಿಸುವಂಥ ಗುಣ ನಮಗೆ ದೊರಕುತ್ತದೆ. As Jesus taught us the liberty of the second mile in Matthew 5:41, we should not forget the weak. It's not the weak person who goes the second mile. It's the strong person who can walk the second mile. That's the principle of the second mile for the mature Christians. ಯೇಸು ಕ್ರಿಸ್ತನ ಉಪದೇಶ ಹೊಂದಿದೆ. ಮತ್ತಾಯನ ಸುವಾರ್ತೆ 5:41 ನಮಗೆ 2ನೇ ಮೈಲು ಹೋಗುವ ಸ್ವತಂತ್ರವಿದೆ. ಯಾರಿಗೆ? ಬಲಿಷ್ಠರಿಗೆ ಮಾತ್ರ, ದೃಢವಾದವರಿಗೆ ಮಾತ್ರ. ಬಲಹೀನರು 2ನೇ ಮೈಲ್ ಹೋಗಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ, ಕಾರಣ ಶಕ್ತಿ ಇಲ್ಲ. ಆದ ಕಾರಣ ನಮಗೆ ಅನುಕಂಪ ಬೇಕು, ಸಹಾನುಭೂತಿ ಬೇಕು ಬಲಹೀನ ಕ್ರೈಸ್ತರ ಬಗ್ಗೆ. ಅರ್ಥವೇನೆಂದರೆ ಇದನ್ನು ನಾವು ಮರೆಯಬಾರದು. ಎಲ್ಲಿ ನಮಗೆ ದೊರಕ್ತದೆ? ನಂಬಿಕೆಯ ಮೂಲಕ ಮಾತ್ರ. ಲೆಟ್ ಅಸ್ ಕನ್ಕ್ಲೂಡ್. The strong people are unreasonable if they blame the weak. It's tendency for the strong people to blame the weak. Instead, the strong persons must be willing to help the weak person in their respective predicament. Only then the strength of the mature person is validated. How do you know you are strong? Not because of your pride or pompousness. Instead, to be humble.
Humility takes strength to meet the needs of the weak persons and then only it's validated. ಮುಕ್ತಾಯದಲ್ಲಿ ದೃಢವಾದವರು ಬಲಹೀನರನ್ನು ದೂಷಿಸಬಾರದು ಪೌಲನ ಉದ್ದೇಶ. ದೃಢವಾದವರು ಬಲಹೀನರನ್ನು ನಿಂದಿಸಬಾರದು, ಬದಲಿಗೆ ಅವರ ಸಂಕಟ, ಅವರ ವಿಪತ್ತು, ಅವರ ತೊಂದರೆಗಳಲ್ಲಿ ನಾವು ತಗ್ಗಿಸಿಕೊಂಡು ಅವರಿಗೆ ಆಗಬೇಕಾದ ಸಹಾಯವನ್ನು ಮಾಡುವುದೇ ದೃಢ ಕ್ರೈಸ್ತರ ಒಂದು ಗುಣಲಕ್ಷಣ ಎಂಬುದಾಗಿ. ಇಂಥ ಒಂದು ಮನೋವೃತ್ತಿ ಏನು ಮಾಡುತ್ತೆ ಅಂದರೆ, ಮೆಚ್ಚುಗೆಗೆ ಮಾತ್ರ ಅದು ಪಾತ್ರರಲ್ಲ. ಯಾರು ಇಂಥ ಕೆಲಸ ಮಾಡೋರು, ಬಡವರಿಗೆ, ಬಗ್ಗರಿಗೆ, ದೀನಸ್ಥರಿಗೆ, ಬಲಹೀನರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮೆಚ್ಚುಗೆ ಮಾತ್ರ ಅಲ್ಲ. ಇಂಥ ಒಂದು ಮನೋವೃತ್ತಿ, ಮನೋಭಾವ ನಮ್ಮ ಆತ್ಮೀಕತೆಯನ್ನು ಮೌಲ್ವೀಕರಿಸ್ತದೆ. ಅಂದರೆ ಅದಕ್ಕೆ ಎಷ್ಟು ಬೆಲೆ ಇದೆ ನಂಬಿಕೆಯ ಮೂಲಕ ಎಂಬುದಾಗಿ ಹೇಳ್ತದೆ. The strength of the strong persons, the belief or the faith of the strong person is epitomized in verse 1. Let me read again. We who are strong have an obligation to bear with the failings of the weak, not to please ourselves. Strong people, not to please yourselves, but you humble yourself to meet the needs of the weak. ಒಂದನೇ ವಚನದ ದೃಢತೆ, ಒಂದನೇ ವಚನದ ಪರಿಪಕ್ವತೆಯನ್ನು ಸಾರಾಂಶಿಸಲಾಗಿದೆ ಪೌಲನಿಂದ. ಏನು ಓದ್ತೇನೆ ನೋಡಿ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ಇದೇ ದೃಢವಾದವರ ಪರಿಪಕ್ವತೆಯ ಮನೋವೃತ್ತಿ ಎಂಬುದಾಗಿ. ದಿಸ್ ಇಸ್ ವಾಟ್ ಪಾಲ್ ಲರ್ನ್ ಫ್ರಮ್ ಜೀಸಸ್. ಇದೇ ಯೇಸು ಕ್ರಿಸ್ತನಿಂದ ಪೌಲನು ಕಲಿತದ್ದು. ಆದ ಕಾರಣ ನೀವು ದೃಢ ಕ್ರೈಸ್ತರೋ, ತಗ್ಗಿದ ಸಹನೆ ನಮಗೆ ಉಂಟಾ ಪರೀಕ್ಷೆ ಮಾಡಿಕೊಳ್ಳಬೇಕು. ಆರ್ ಯು ಎ ಸ್ಟ್ರಾಂಗ್ ಕ್ರಿಶ್ಚಿಯನ್? ಗುಡ್, ಬಟ್ ಯು ಹ್ಯಾವ್ ಟು ಎಕ್ಸಾಮಿನ್ ವೆದರ್ ಯು ಆರ್ ಏಬಲ್ ಟು ಕಮ್ ಡೌನ್ ಟು ದ ಲೆವೆಲ್ ಆಫ್ ಎ ವೀಕ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್. ದಟ್ ರಿಕ್ವೈರ್ಸ್ ಫೇತ್. ಲೆಟ್ ಅಸ್ ಪ್ರೇ. ತಂದೆಯಾದ ದೇವರೇ, ಪೌಲನಿಲ್ಲಿ ಕಠಿಣವಾದ ಉಪದೇಶ ಮಾಡಿದ್ದಾನೆ. ಏನೆಂದರೆ, ದೃಢವಾದವರು ದೃಢಹೀನರಿಗೆ ಸಹಾಯ ಮಾಡುವಂಥದ್ದು. ನಮ್ಮಲ್ಲಿ ಅನೇಕರು ನಾವು ದೃಢ ಕ್ರೈಸ್ತರೆಂಬುದಾಗಿ ಹೆಮ್ಮೆ ಪಡುತ್ತೇವೆ, ಆದರೆ ನಮಗೆ ತಾಳ್ಮೆ, ಸಹಿಸುವಿಕೆಯನ್ನು ದಯಪಾಲಿಸೆಂದು ಬೇಡುತ್ತೇವೆ. Father, we are grateful for Christian maturity. We understand that it is only faith which enables us to mature. But it is not easy for strong people to come down to the level of a weak person. So help us that we may be able to understand the weak Christians and to strengthen them, understand their needs and to meet them. ಬಲಹೀನರಾದ ಕ್ರೈಸ್ತರ ಅಗತ್ಯತೆಗಳನ್ನು ಅರಿತುಕೊಂಡು ಅದನ್ನು ಕ್ರಿಸ್ತೇಸುವಿನಲ್ಲಿ ನಂಬಿಕೆಯ ಮೂಲಕ ಪರಿಪೂರ್ಣ ಮಾಡುವ ಸಹಾಯ ನೀನು ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಉಂಟೋ ನೀನಗೆ ಆಯಾಸ ಬೇಸಾರಿಕೆಯು ಯೇಸುವಿನ ಹತ್ರ ಬಂದು ತೀರಿಸು. Art thou weary? Art thou languid? Art thou so distressed? Come to me, saith one, and coming be at rest.
ನರಿಯುವ ಹಾಗೆ ಏನು ಗುರುತು ಪಕ್ಕೆ ಕಾಲು ಕೈಗಳಲ್ಲಿ ಗಾಯವು ಪಕ್ಕೆ ಕಾಲು ಕೈಗಳಲ್ಲಿ ಗಾಯವು ನಂಬಿ ಸೈರಿ ಸೀದವಂಗೆ ಉಂಟೆ ಭಾಗ್ಯವು ಉಂಟು ಎಂದು ಸರ್ವ ಸಭೆ ಅನ್ನುತ್ತೆ. Come ye that love the Lord, and let your joys be known. Join in a song of sweet accord. Join in a song of sweet accord. And thus surround the throne, and thus surround the throne. We are marching to Zion, beautiful, beautiful Zion. We are marching upward to Zion, the beautiful city of God. O Krista, ಭಕ್ತರೇ ಸಂತೋಷ ಪಾಡಿರಿ, ನಾವೆಲ್ಲ ಕೂಡಿ ಹಾಡುವ, ನಾವೆಲ್ಲ ಕೂಡಿ ಹಾಡುವ. ಕ್ರಿಸ್ತಾಗೆ ಸ್ತೋತ್ರವು, ಕ್ರಿಸ್ತಾಗೆ ಸ್ತೋತ್ರವು. ಚಿಯೋನ ಮಮ್ಮನೆ ಸುಂದರ ಸುಂದರ ಚಿಯೋ, ಸುಂದರ ದೇವರ ಸ್ಥಾನ ಚಿಯೋನಿಗೆ ಹೋಗು